ಮೊಟ್ಟ ಮೊದಲದಾಗಿ ಇವತ್ತು ನಾವೆಲ್ಲರೂ ಕೂಡ ಒಂದು ವಿಶೇಷ ಸುದ್ದಿಗೋಷ್ಠಿಗೆ ಭಾಗಿಯಾಗ್ತಾ ಇದ್ದೀವಿ. ಹಾಗಾಗಿ ಈ ವಿಶೇಷ ಸುದ್ದಿಗೋಷ್ಠಿಗೆ ಬಂದಿರುವಂತಹ ಎಲ್ಲ ಆತ್ಮೀಯ ಮಾಧ್ಯಮ ಮಿತ್ರರಿಗೆ ಇಡೀ ಮಾರ್ಟಿನ್ ಚಿತ್ರತಂಡದ ಪರವಾಗಿ ಪ್ರೀತಿಯ ಆತ್ಮೀಯ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಭಾರತೀಯ ಸಿನಿಮಾ ರಂಗದಲ್ಲಿ ಒಂದು ದೊಡ್ಡ ಮೈಲಿಗಲ್ಲನ್ನ ಸೃಷ್ಟಿ ಮಾಡೋದಕ್ಕೆ ಹೊರಟಿರುವಂತಹ ಸಿನಿಮಾ ಅದು ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾ ಮಾರ್ಟಿನ್. ಗ್ಲೋರಿ ಆಫ್ ಇಂಡಿಯನ್ ಸಿನಿಮಾ ಅನ್ನುವಂತಹ ಮುನ್ನುಡಿಯನ್ನ ಇಟ್ಟುಕೊಂಡು ಇಡೀ ಪ್ರಪಂಚದಲ್ಲಿ ಮಾರ್ಟಿನ್ ಸಿನಿಮಾ ರಂಗದಲ್ಲಿಯೇ ಸಿನಿ ಪ್ರೇಮಿಗಳಿಗೆ ಹೃದಯಕ್ಕೆ ಹತ್ತಿರವಾಗಬಲ್ಲಂತಹ ಸಿನಿಮಾವಾಗಿ ನಿಲ್ಲೋದಕ್ಕೆ ಸಂಪೂರ್ಣ ಸಿದ್ಧತೆಯೊಂದಿಗೆ ಬಂದಿದೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಟೀಸರ್ 97 ಮಿಲಿಯನ್ ರೀಚ್ ಆಗಿದೆ. ಹತ್ತಿರ 100 ಮಿಲಿಯನ್. ಇಡೀ ಭಾರತೀಯ ಸಿನಿಮಾ ರಂಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಸಿನಿಮಾದ ಟೀಸರ್ ಇಷ್ಟರ ಮಟ್ಟಿಗೆ ವೀವನ್ನ ಪಡೆದಿರೋದು ಅದು ನಮ್ಮ ಹೆಮ್ಮೆಯ ಮಾರ್ಟಿನ್ ಸಿನಿಮಾದ ಅನ್ನೋದು ನಮ್ಗೆ ಖುಷಿ ಡಬಲ್ ಮಾಡುವಂತಹ ವಿಷಯ. ಅಷ್ಟೇ ಅಲ್ಲ, ಅದರ ಜೊತೆಗೆ ಟೀಸರ್ ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ವೀರೇಶ್ ಥಿಯೇಟರ್ ನಲ್ಲಿ ವಿಐಪಿಗಳಿಗೋಸ್ಕರ ಅಂತ ಹೇಳಿ ಒಂದು ಶೋ ಅನ್ನ ಇಟ್ಟಿದ್ರು. ಅದರಲ್ಲಿ ಬಂದಂತಹ ದುಡ್ಡನ್ನ ನಮ್ಮ ನಿರ್ಮಾಪಕರು ಇಡೀ ಮಾರ್ಟಿನ್ ಚಿತ್ರತಂಡ ಪ್ರೀತಿಯಿಂದ ಬಿಸ್ನೆಸ್ ಅಂತ ನೋಡದೆ ಗೋಶಾಲೆಗೆ ನೀಡಲಾಗಿದೆ. ಹಾಗಾಗಿ ಮತ್ತೊಮ್ಮೆ ಮಾದರಿಯಾಗಿದೆ ನಮ್ಮ ಮಾರ್ಟಿನ್ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇವತ್ತು ನಾನು ಯಾಕೆ ನಮ್ಮ ಮಾರ್ಟಿನ್ ಸಿನಿಮಾ ಭಾರತೀಯ ಚಿತ್ರರಂಗದಲ್ಲಿಯೇ ಒಂದು ಮೈಲಿಗಲ್ಲನ್ನ ಸ್ಥಾಪನೆ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ ಅದಕ್ಕೆ ಒಂದಲ್ಲ ಎರಡಲ್ಲ ಬಹಳಷ್ಟು ಕಾರಣಗಳನ್ನ ನಿಮ್ಮ ಮುಂದೆ ನಮ್ಮ ಇಡೀ ತಂಡ ಇಡ್ತಾ ಇದೆ. ಮಾರ್ಟಿನ್ ಸಿನಿಮಾ ವಿಐಪಿಗಳಿಗೋಸ್ಕರ ಅಥವಾ ಯಾರೆಲ್ಲ ಅಭಿಮಾನಿಗಳಿದ್ದೀರೋ, ಮಾರ್ಟಿನ್ ಸಿನಿಮಾಗೋಸ್ಕರ ಯಾರೆಲ್ಲ ಕಾಯ್ತಾ ಇದ್ದೀರೋ, ಮುಂದೆ ಯಾವ ಕಂಟೆಂಟ್ ಬೇಕು ಅನ್ನುವಂತಹ ಪ್ರಶ್ನೆಗೆ ಒಂದು ವೋಟಿಂಗ್ ಪೋಲ್ ಅನ್ನ ಪ್ರಾರಂಭ ಮಾಡಿತ್ತು. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು. ಅದು ವೋಟಿಂಗ್ ಪೋಲ್ ನಲ್ಲಿ 4 ಆಯ್ಕೆಗಳನ್ನ ಕೂಡ ನೀಡಲಾಗಿತ್ತು. ವೋಟಿಂಗ್ ಪೋಲ್ ಮುಕ್ತಾಯ ಆಗಿದೆ. 62 ಲಕ್ಷ ಜನ ವೋಟಿಂಗ್ ಪೋಲ್ ನಲ್ಲಿ ಭಾಗಿಯಾಗಿದ್ರು. ಅದು ತುಂಬಾನೇ ಆರ್ಗ್ಯಾನಿಕ್ ಅನ್ನೋದಕ್ಕೆ ಉದಾಹರಣೆ, ನೀವು OTP ಇಲ್ಲದೆ ವೋಟಿಂಗ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ OTP ಇರೋದ್ರಿಂದಾಗಿ ಒಬ್ಬರು 2 ಸಲ ವೋಟಿಂಗ್ ಮಾಡೋದಕ್ಕೆ ಯಾವುದೇ ಅವಕಾಶ ಇರಲಿಲ್ಲ. ಹಾಗಾಗಿ 62 ಲಕ್ಷ ಜನ, ಇದರಲ್ಲಿ 46% ಅಂದ್ರೆ ಹತ್ರ 28,60,000 ಜನ 4 ಕಂಟೆಂಟ್ ನಲ್ಲಿ ಆಯ್ಕೆ ಮಾಡಿರುವಂತಹ ಕಂಟೆಂಟ್ ನಮ್ಮ ಮಾರ್ಟಿನ್ ಸಿನಿಮಾದ ಟ್ರೈಲರ್ 1. ಟ್ರೈಲರ್ 1 ಹೇಗಿದೆ ಅನ್ನೋದು ನೀವೆಲ್ಲರೂ ಯಾವತ್ ನೋಡ್ತೀರಾ ಅಂತ ಹೇಳ್ತೀನಿ. ಆದ್ರೆ ಅದಕ್ಕೂ ಮೊದಲು ನನಗೆ ಈಗಷ್ಟೇ ಆ ಸೌಭಾಗ್ಯ ಸಿಕ್ತು. ನಮ್ಮ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಸರ್ ನನಗೆ ಟ್ರೈಲರ್ ಅನ್ನ ತೋರಿಸಿದ್ದಾರೆ. ಖಂಡಿತವಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಮಾರ್ಟಿನ್ ಗ್ಲೋರಿ ಆಫ್ ಇಂಡಿಯನ್ ಸಿನಿಮಾ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಅತ್ಯದ್ಭುತ ಟ್ರೈಲರ್ ನೊಂದಿಗೆ ನಿಮ್ಮ ಮುಂದೆ ನಮ್ಮ ಮಾರ್ಟಿನ್ ಸಿನಿಮಾ ಬರ್ತಾ ಇದೆ. ಆಗಸ್ಟ್ 5ನೇ ತಾರೀಕು ಮುಂಬೈನಲ್ಲಿ ರಿಲೀಸ್ ಆಗುತ್ತೆ. ಇನ್ನೊಂದು ಸ್ಪೆಷಾಲಿಟಿ ಇದೆ, ಅದು ಆಗಸ್ಟ್ 4ನೇ ತಾರೀಕು. ಅದು ಏನು ಅಂತ ಹೇಳ್ತೀನಿ. ಆದ್ರೆ ಅದಕ್ಕೂ ಮುನ್ನ ಇಷ್ಟು ದಿನ ನಮ್ಮ ಮಾರ್ಟಿನ್ ಸಿನಿಮಾವನ್ನ ನಾವು ಪ್ಯಾನ್ ಇಂಡಿಯಾ ಅಂತ ಕೇಳಿದೀವಿ. ಇವತ್ತು ಹೇಳ್ತಾ ಇದೀವಿ, ನಮ್ಮ ಮಾರ್ಟಿನ್ ಸಿನಿಮಾ ಪ್ಯಾನ್ ಇಂಟರ್ನ್ಯಾಷನಲ್ ಸಿನಿಮಾ. ಈ ಸಿನಿಮಾದ ಟ್ರೈಲರ್ 1 ಮುಂಬೈನಲ್ಲಿ ಆಗಸ್ಟ್ 5ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಆಗಸ್ಟ್ 5ನೇ ತಾರೀಕು ಸಂಜೆ ಈ ಪ್ರೆಸ್ ಮೀಟ್ಗೆ ಭಾರತೀಯ ಚಿತ್ರರಂಗದ ಪತ್ರಕರ್ತರು ಮಾತ್ರ ಅಲ್ಲ, ಅವರ ಜೊತೆಗೆ 21 ದೇಶಗಳ ಪತ್ರಕರ್ತರು ಜಾಯಿನ್ ಆಗ್ತಾ ಇರೋದು. ಖಂಡಿತ ಇಡೀ ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಇಂತಹ ಹೆಜ್ಜೆಯನ್ನ ಇಟ್ಟಿರೋದು ನಮ್ಮ ಹೆಮ್ಮೆಯ ಮಾರ್ಟಿನ್ ಸಿನಿಮಾ. 21 ದೇಶ ಅಂತ ಹೇಳಿದ್ರೆ ಚಪ್ಪಾಳೆ ಖಂಡಿತ ತಟ್ಟಬಹುದು. ನೀವು ಅಷ್ಟು ಪ್ರೀತಿಯಿಂದ ತಟ್ತಾ ಇದ್ದೀರಾ. ಯಾಕಂತ ಹೇಳಿದ್ರೆ ಇದು ಕನ್ನಡ ಸಿನಿಮಾಗಳಿಗೆ ಮತ್ತಷ್ಟು ಶಕ್ತಿಯನ್ನ ನೀಡ್ತಾ ಇರೋದ್ರಲ್ಲಿ ನಮಗೆ ಇನ್ನಷ್ಟು ಖುಷಿ ಆಗ್ತಾ ಇದೆ, ಹೆಮ್ಮೆ ಆಗ್ತಾ ಇದೆ. 21 ದೇಶಗಳ ಪಟ್ಟಿಯನ್ನ ಖಂಡಿತ ನಿಮ್ಮ ಮುಂದೆ ನಾನು ಹೇಳಲೇಬೇಕು. ಈಜಿಪ್ಟ್, ದುಬೈ, ಓಮನ್, ಯುನೈಟೆಡ್ ಕಿಂಗ್ಡಮ್, ಕೆನಡಾ, ಸೌತ್ ಆಫ್ರಿಕಾ, ಜಪಾನ್, ಕೊರಿಯಾ, ನೈಜೀರಿಯಾ, USA, ಚೀನಾ, ರಷ್ಯಾ, ಸೂಡಾನ್, ಹಾಂಗ್ಕಾಂಗ್, ಮಲೇಷಿಯಾ, ಸಿಂಗಾಪುರ, ವಿಯೆಟ್ನಾಂ, ಥೈಲ್ಯಾಂಡ್, ಇಂಡೋನೇಷ್ಯಾ,
ಬಾಂಗ್ಲಾದೇಶ ಹಾಗೂ ಕಾಂಬೋಡಿಯಾ. 21 ದೇಶಗಳ 25ರಿಂದ 27 ಪತ್ರಕರ್ತರು ನಾಡಿದ್ದು ಎಲ್ಲಾ ಪತ್ರಕರ್ತರು ಬಂದು ಮುಂಬೈನಲ್ಲಿ ನಮ್ಮ ಕನ್ನಡದ ಹೆಮ್ಮೆಯ ಮಾರ್ಟಿನ್ ಸಿನಿಮಾದ ಟ್ರೈಲರ್ 1 ಅನ್ನ ವೀಕ್ಷಿಸಲಿದ್ದಾರೆ. ಇನ್ನೊಂದು ವಿಷಯ ಅಂದ್ರೆ ನಿಮಗೆ ಕಾಣಿಸ್ತಾ ಇರಬಹುದು 6 ಭಾಷೆಗಳಿದೆ. ಪ್ಯಾನ್ ಇಂಡಿಯಾ ಸಿನಿಮಾ 6 ಭಾಷೆ, ಈಗ ಪ್ಯಾನ್ ಇಂಟರ್ನ್ಯಾಷನಲ್ ಆಗಿರೋದ್ರಿಂದಾಗಿ ನಮ್ಮ ಸಿನಿಮಾದ ಟ್ರೈಲರ್ 1 ಅನ್ನ ನೀವು ಆಗಸ್ಟ್ 5ನೇ ತಾರೀಕು ಸಂಜೆ 5:55ಕ್ಕೆ 13 ಭಾಷೆಗಳಲ್ಲಿ ವೀಕ್ಷಣೆ ಮಾಡಬಹುದು. ಕನ್ನಡ, ತಮಿಳು, ತೆಲುಗು, ಹಿಂದಿ, ಮಲಯಾಳಂ, ಬೆಂಗಾಲಿ ಜೊತೆಗೆ ಅಂತಾರಾಷ್ಟ್ರೀಯ ಭಾಷೆಗಳಾಗಿರುವಂತಹ ಅರೇಬಿಕ್, ರಷ್ಯನ್, ಕೊರಿಯನ್, ಸ್ಪ್ಯಾನಿಷ್, ಚೈನೀಸ್, ಜಪಾನೀಸ್, ಇಂಗ್ಲಿಷ್ ಈ ವಿದೇಶಿ ಭಾಷೆಗಳಲ್ಲೂ ಕೂಡ ನೀವು ಸೆಟ್ಟಿಂಗ್ಗೆ ಹೋಗಿ ನಿಮ್ಮ ಇಷ್ಟದ ಭಾಷೆಗಳು, ನಿಮಗೆ ಆಪ್ತವಾಗಿರುವಂತಹ ಭಾಷೆಗಳಲ್ಲಿ ಒಟ್ಟು 13 ಭಾಷೆಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಭಾರತೀಯ ಸಿನಿಮಾದ ಒಂದು ಟ್ರೈಲರ್, ಅದು ನಮ್ಮ ಕನ್ನಡದ ಸಿನಿಮಾದ ಒಂದು ಟ್ರೈಲರ್ ಬರ್ತಾ ಇದೆ ಅನ್ನೋದು ಮತ್ತಷ್ಟು ಹೆಮ್ಮೆಯನ್ನ ಖಂಡಿತ ದುಪ್ಪಟ್ಟು ಮಾಡ್ತಾ ಇದೆ. 5ನೇ ತಾರೀಕು ಬಗ್ಗೆ ಮಾತನಾಡಿ ಆಯ್ತು. 21 ದೇಶಗಳಿಂದ ಪತ್ರಕರ್ತರು ಬರ್ತಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡದ ಮಾರ್ಟಿನ್ ಬಗ್ಗೆ ಮಾತುಕತೆ ಆಗುತ್ತೆ. ಆಗಸ್ಟ್ 4ನೇ ತಾರೀಕು ಒಂದು ಸ್ಪೆಷಲ್ ಅನೌನ್ಸ್ಮೆಂಟ್ ಇದೆ. ಆಗಸ್ಟ್ 4ನೇ ತಾರೀಕು, 5ನೇ ತಾರೀಕು ವಿದೇಶಿಗರು ಭಾರತೀಯರೆಲ್ಲರೂ ನೋಡ್ತಾರೆ. ಆದ್ರೆ ಮೊದಲು ನೋಡಬೇಕಿರೋದು ನಮ್ಮ ಕನ್ನಡಿಗರು, ನಮ್ಮ ವಿಐಪಿಗಳು ಆಗಿರೋದ್ರಿಂದಾಗಿ ಆಗಸ್ಟ್ 4ನೇ ತಾರೀಕು ನಮ್ಮ ವೀರೇಶ್ ಥಿಯೇಟರ್ ನಲ್ಲಿ ಮಧ್ಯಾಹ್ನ 1 ಗಂಟೆಗೆ ಟ್ರೈಲರ್ 1ಗೆ ಒಂದು ಶೋ ಬುಕ್ ಮಾಡಲಾಗಿದೆ. ಹಾಗಾಗಿ ಮೊಟ್ಟ ಮೊದಲ ಬಾರಿಗೆ ಟ್ರೈಲರ್ಗೆ ಈ ರೀತಿಯಾಗಿ ಬುಕ್ ಮೈ ಶೋ ಮೂಲಕ ಟಿಕೆಟ್ ಅನ್ನ ಬುಕ್ ಮಾಡ್ತಾ ಇರೋದು ಕೂಡ ನಮ್ಮ ಹೆಮ್ಮೆಯ ಮಾರ್ಟಿನ್ ಸಿನಿಮಾ. ಬಹಳಷ್ಟು ಮೊದಲಿಗೆ ಪ್ರಥಮಗಳಿಗೆ ಕಾರಣವಾಗಿರುವಂತಹ ಮಾರ್ಟಿನ್ ಸಿನಿಮಾದ ಬಗ್ಗೆ ಮಾತನಾಡೋದಕ್ಕೆ ಖಂಡಿತವಾಗಿಯೂ ಬಹಳಷ್ಟು ವಿಷಯಗಳಿದೆ. ಟೀಸರ್ ನಿಂದ ಹಿಡಿದು ಇಲ್ಲಿಯವರೆಗಿನ ಜರ್ನಿ ಅತ್ಯಂತ ಅದ್ಭುತವಾಗಿದೆ. ಬೆರಗು ಗಣ್ಣುಗಳಿಂದ ಸಿನಿಪ್ರಿಯರು ಮಾರ್ಟಿನ್ಗೋಸ್ಕರ ಎಲ್ಲರೂ ಕೂಡ ಕಾಯ್ತಾ ಇದ್ದೀವಿ, ನನ್ನನ್ನು ಒಳಗೊಂಡ ಹಾಗೆ. ಮಾರ್ಟಿನ್ ಯಾವ ರೀತಿಯಾಗಿ ಪ್ರಪಂಚದಾದ್ಯಂತ ಸಿನಿ ಪ್ರೇಮಿಗಳ ಮನಸ್ಸನ್ನ ದೋಚುತ್ತೆ ಅನ್ನೋದಕ್ಕೆ ಸ್ವಲ್ಪ ದಿನಗಳಷ್ಟೇ ಬಾಕಿ. ಅಕ್ಟೋಬರ್ 11 ನಮ್ಮ ಮಾರ್ಟಿನ್ ನಿಮ್ಮ ಮುಂದೆ ಬರುತ್ತೆ.